ಯಾವ ಜೈಲಲ್ಲಿ ಸಾವರ್ಕರ್ ಇದ್ರು ಜೀವನದಲ್ಲಿ ಒಮ್ಮೆನಾರು ಕೂಡ ಅಂಡಮಾನ್ ನಿಕೋಬಾರ್ ಆ ಭಾಗಕ್ಕೆ ಹೋಗಿ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಹೇಗಿದ್ರು ಸಾವರ್ಕರ್ ನೋಡ್ಬಿಟ್ರೆ ಆ ಸಣ್ಣ ಸೆಕ್ಯುಲರ್ ಜೈಲಲ್ಲಿ ನಿಜಕ್ಕೂ ಕೂಡ ಈ ಸೆಲ್ಯುಲರ್ ಜೈಲಲ್ಲೂ ಸಾವರ್ಕರ್ ಹೀಗಿದ್ರ ಅಂತ ಅನ್ಸುತ್ತೆ. ಅವ್ರಿಗೆ ಟೀಕೆ ಮಾಡ್ತೀಯಾರಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ. ಫೋಟೋ ತೆಗಿತೀರಿ ಅಂದ್ರಲ್ಲ, ನನ್ನ ಭಾಷೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಈ ಸಭೆನಲ್ಲಿ ಮತ್ ನಾನು ಅದನ್ನ ಹೇಳೋದು. ನಾನು ಒಂದು ಸವಾಲ್ ಹಾಕ್ತೀನಿ ನಿಮಗೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಾವರ್ಕರ್ ಬಗ್ಗೆ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಾವರ್ಕರ್ ಬಗ್ಗೆ ಹೊಗಳ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು 135 ಜನ ಕಾಂಗ್ರೆಸ್ MLAಗಳಿದ್ದೀರಿ ಅಂತ ಹೇಳ್ತೀರಲ್ಲ, ನಿಮ್ ಒಂದು ಸವಾಲು ಏನು ಅಂತಂದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ಮನೆಯಲ್ಲಿ ಸಾವರ್ಕರ್ ಸದನ ಅಂತ ಹಾಕ್ತೀವಿ, ನಿಮಗೆ ತಾಕತ್ತಿದ್ರೆ ಟಿಪ್ಪು ಸದನ ಅಂತ ನೀವು ಹಾಕೊಳ್ಳಿ ನೋಡೋಣ. ನಾನು ಯಾತಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಮನಸ್ಸು ಕೂಡ ಒಪ್ಪಲ್ಲ. ಓಟಿನ ರಾಜಕಾರಣಕ್ಕೆ ಇದು ಆಗಿರ್ಬೋದು. ನಿಮ್ಮ ಬ್ಲಡ್ ಕೂಡ ಮುಂಚೆಯಿಂದನೂ ಕೂಡ ನಿಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜ ಅವರೆಲ್ಲರೂ ಕೂಡ ಹಿಂದೂ ಸಮಾಜದಲ್ಲೇ ಹುಟ್ಟು ಬೆಳೆದಿರೋರು. ನಾನು ಮೊದಲನೇ ಬಾರಿ MLA 89 ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ವಿ, ಎಲ್ಲ ಶಾಸಕರ ಸಮಿತಿಯ 16 ಜನ MLAಗಳು ಜೊತೆ ನಮ್ಮ ಶ್ರೀಮತಿಯವರೆಲ್ಲ ಕರ್ಕೊಂಡು ಹೋಗಿದ್ವಿ. ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋದಾಗ ನಿಮ್ಮಲ್ಲಿ ಕಾಣುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.